ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ಲಾಗ್ ನ ಈಗಿನಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೆ ಆಲ್ರೆಡಿ ಶುರು ಮಾಡಿದೀನಿ. ಸೊ ಇವತ್ತು ನನ್ಗೆ ಒಂದು ಕನ್ಫ್ಯೂಷನ್ಸ್ ಇದೆ. ತಲೆ ಕೆಟ್ಟೋಗ್ಬಿಟ್ಟಿದೆ ನಿನ್ನೆಯಿಂದ. ನಿಜವಾಗಿ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗ್ ಮಾಡ್ಬಿಟ್ಟಿದ್ದಾರೆ ಊರಲ್ಲಿ. ಏನಾಯ್ತು ಗೊತ್ತಾ, ನಮ್ಮೂರಲ್ಲಿ ಜಾತ್ರೆ ಇದೆ. ಆ ಜಾತ್ರೆ ಇರೋದು 3 ತಿಂಗಳಿಂದನೂ ನನ್ಗೆ ಹೇಳಿದ್ರು, ಜಾತ್ರೆ ಇದೆ ಅಂತ. ಅಂದ್ರೆ ಅಕ್ಕರ್ ಮನೇಲಿ ಇದೆ ಜಾತ್ರೆ. ಸೊ ಆ ಅಕ್ಕರ್ ಮನೇಲಿ ಇರೋ ಜಾತ್ರೆನ ಅವರು ನನಗೆ 3 ತಿಂಗಳಿಂದನೂ ಹೇಳ್ತಲೇ ಇದ್ದಾರೆ, ಜಾತ್ರೆ ಇದೆ ಊರಲ್ಲಿ, ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಸೊ ಏನ್ ಆಗ್ಬಿಟ್ಟಿದೆ ಅಂತಂದ್ರೆ ಅವರು ಕನ್ಫ್ಯೂಷನ್ಸ್ ಮಾಡಿದಾರೆ ನಮ್ಗೆ. ಅಂದ್ರೆ ಬಾ ಜನವರಿಗೆ ಜಾತ್ರೆಗೆ ಅಷ್ಟೇ, ಯಾವ ತಾರೀಖ್ ಅಂತಾನೆ ಹೇಳಿಲ್ಲ. ತಿರ್ಗ ಆಮೇಲೆ ನಮ್ಮ ಹುಡ್ಗಿ ಫೋನ್ ಮಾಡ್ಬಿಟ್ಟು, ನಮ್ಮ ಅಕ್ಕನ ಸೊಸೆ, ಅತ್ತೆ ಸೋಮವಾರನೇ ಬಂದ್ಬಿಡತ್ತೆ ಅಂತ ಹೇಳಿದ್ಲು. ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಸೋಮವಾರ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಬರೋ ಸೋಮವಾರ ಅಂತ ನಾನ್ ಅನ್ಕೊಂಡಿದೀನಿ. ಸೊ ಸಂಕ್ರಾಂತಿ ಹಬ್ಬ ಆಗ ಸೋಮವಾರ ಬಂದ್ಬಿಟ್ಟು ಡೇಟು ನಮಗೆ ಎಷ್ಟನೇ ತಾರೀಖ್ ಬರುತ್ತೆ ಅಂತಂದ್ರೆ, ನೋಡಿ 19ನೇ ತಾರೀಖ್ ಬರುತ್ತೆ. ಆ ತಾರೀಕು ಜಾತ್ರೆ ಅನ್ನೋದು ನನ್ಗೆ ಇತ್ತು ಮನ್ಸಲ್ಲಿ. ಹಾಗಾಗಿ ನಾನು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಕೊಡವೆಲ್ಲ ಜಾಸ್ತಿನೇ ತಗೊಂಡ್ಬಿಟ್ಟಿದ್ದೆ. ಸೊ ಇದು ನಿನ್ನೆ ಕ್ಲಿಯರ್ ಆಗಿರೋದು ಡೌಟ್. ನಾನು ಏನ್ ಮಾಡ್ದೆ ಅಂತಂದ್ರೆ, ಹುಡುಗಿ ಮತ್ತೆ ಕರೆದ್ಲು ನನಗೆ ಫೋನ್ ಮಾಡಿ, ಅತ್ತೆ ಸೋಮವಾರ ನೈಟೇ ಬಂದ್ಬಿಡತ್ತೆ ಅಂತ. ನಾನ್ ಇಟ್ಕೊಂಡು ಯಾ ಸೋಮವಾರ ನೈಟು ಅಂತ ಕೇಳ್ದೆ. ಅತಿ ಏನತ್ ಹಿಂಗ್ ಕೇಳ್ತೀಯಾ, ನಾಳೆ ಎಲ್ಲೂ ನಾಡ್ದತ್ತೆ ಅಂತ ಹೇಳ್ತಾವಳೆ. ಅಂದ್ರೆ ನಿನ್ನೆ ಸಾಯಂಕಾಲ. ನಿನ್ನೆ ಬಂದ್ಬಿಟ್ಟು ಶನಿವಾರ, ಇವತ್ತು ಭಾನುವಾರ ಇದ್ದು ಮಿನಿಮಮ್ ಮಾಡ್ತಾ ಇರೋದು. ಸೊ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ನನಗಂತೂ. ಏನ್ ಮಾಡ್ಬೇಕು, 2 ಫ್ರಾಕ್ ಕೊಡ್ಬೇಕು, ಒಂದು 4 ಬ್ಲೌಸ್ ಕೊಡ್ಬೇಕು. ಒಬ್ಬ ಕಸ್ಟಮರ್ಗೆ, ಇನ್ನೊಬ್ಬ ಕಸ್ಟಮರ್ಗೆ 7 ಬ್ಲೌಸ್ ಕೊಡ್ಬೇಕು ನಾನು. ಹಬ್ಬಕ್ಕೆ ಅಂತಾನೆ ಅವರೆಲ್ಲ ಪಾಪ ಕೊಟ್ಟಿರೋದಲ್ವಾ. ಸೊ ಈಗ ನಾನು ಸ್ಟಿಚ್ ಮಾಡಿ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ನನಗೆ ಏನ್ ಹೇಳೋದು, ಏನ್ ಮಾಡೋದು ಅನ್ನೋದೇ ರಾತ್ರಿ ಎಲ್ಲ ಚಿಂತೆ ಇಲ್ಲ. ನಿಜವಾಗೂ ನನ್ಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ ಆಯ್ತಾ. ಹಾಗಾಗಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದು ಮನೆ ಕೆಲ್ಸ ಎಲ್ಲ ಮುಗಿಸಿ, ಸೊ ಈಗ ಏನೋ ಒಂದ್ ಮಾಡ್ಕೊಂಡು ತಿನ್ನೋಣ, ರೈಸ್ ಮಾಡೋಣ ಅಂದ್ರೆ ರೈಸ್ ತಿನ್ನಕ್ ಆಗಲ್ಲ, ಯಾಕೋ ಬೇಜಾರಾಗ್ಬಿಟ್ಟಿತ್ತು ರೈಸ್ ತಿಂದು. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಣಮೆಣಸಿನ್ಕಾಯಿ ಹುರಿದಿದ್ದೀನಿ. ಇದನ್ನ ಮೊನ್ನೆ ಕೂಡ ನಾನು ಒಂದು ಲಾಗಲ್ಲಿ ಹೇಳಿದ್ದೆ ಅಂತ ಅನ್ಸುತ್ತೆ. ಇದು ಒಣಮೆಣಸಿನ್ಕಾಯಿ ಗೊಡ್ಗಾರ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಒಣಮೆಣಸಿನ್ಕಾಯಿ ಎಲ್ಲ ಹುರಿದಿದ್ದೀನಿ. ಸೊ ಈಗ ಜೀರಿಗೆ ಹುರ್ಕೋತಾ ಇದ್ದೀನಿ. ನೋಡಿ, 1 ಸ್ಪೂನ್ ಅಷ್ಟು ಜೀರಿಗೆ ನೀಟಾಗಿ ಹುರ್ಕೋಬೇಕಾಗುತ್ತೆ. ಅಂದ್ರೆ ಘಮ ಬರೋವರೆಗೂ ಹುರ್ಕೋಬೇಕು. ಸೊ ಇನ್ನೇನ್ ಮಾಡೋದು, ಯಾವ್ದೋ ಒಂದ್ ಮಾಡ್ಕೊಂಡು ತಿಂದು ಬೇಗ ಹೋಗಿ ಒಂದು 2 ಫ್ರಾಕ್ ಇದಾವೆ ಕಟ್ ಮಾಡ್ತೀನಿ. ನಿಜವಾಗೂ ನಾನ್ ಕೂಡ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ. ನಿನ್ನೆ 2 ಸೀರೆ ತಗೊಂಡೆ ನಾನು ಕೂಡ ನಮ್ ಶಾಪ್ ಅಲ್ಲಿ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ನೆ ಲಾಗ್ ನ ಪರೀಕ್ಷೆ ಮಾಡಿ, ಅಂದ್ರೆ ಚೆಕ್ ಮಾಡಿ ಒಂದ್ಸರಿ, ಸೊ ಸಿಗುತ್ತೆ ನಿಮ್ಗೆ. ನಾನು 2 ಸೀರೆ ತಗೊಂಡ, ಅದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು. ಊರಿಗೆ ಹೋಗ್ಬೇಕಂತಲೇ ತಗೊಂಡಿದ್ದೀನಿ, ಸಂಕ್ರಾಂತಿ ಹಬ್ಬಕ್ಕೆ ಒಂದು ಉಟ್ಕೊಳಕ್ಕೆ, ಮತ್ತೆ ಊರಿಗೆ ಹೋಗಕ್ ಒಂದು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಅದು ಜಾತ್ರೆ ಆಗ್ತಿರೋದು 11 ವರ್ಷ ಆದ್ಮೇಲೆ. ಈಗ ಹೋಗಿಲ್ಲ ಅಂದ್ರೆ ಅವರು ಬೇಜಾರ್ ಮಾಡ್ಕೊಳ್ತಾರೆ. ಸೊ ನನ್ಗೂ ಹೋಗಿಲ್ಲ ಅಂದ್ರೆ ಮನ್ಸ್ ಬೇಜಾರಾಗುತ್ತೆ. ಒಂದಲ್ಲ ಬಿಡಿ, ನನ್ಗಂತೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಏನಂದ್ರೆ, ನಮ್ಗೆ ಒಳ್ಳೊಳ್ಳೆ ಐಟಮ್ಸ್ ಹಾಕಿದೀನಿ ಶಾಪ್ಗೆ. ತುಂಬಾ ಒಳ್ಳೊಳ್ಳೆ ಪಾರ್ಟಿ ವೇರ್ ಡ್ರೆಸ್ಸಸ್, ಸ್ಯಾರೀಸ್ ಎಲ್ಲ ಕಲೆಕ್ಷನ್ಸ್ ಹಾಕಿದೀನ. ಈಗ ಇವತ್ತು ಸಂಡೇ, ನಾಳೆ ಸೋಮವಾರ, ಮಂಗಳವಾರ, ಈ 3 ದಿನ ನಮ್ಗೆ ಒಂದೇ ಸಮ ಬಿಸ್ನೆಸ್ ಗಳು ಆಗ್ತವೆ. ಯಾಕೆಂದ್ರೆ ಸಂಕ್ರಾಂತಿ ವರ್ಷದಲ್ಲಿ ಮೊದಲೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಖಂಡಿತ ಡ್ರೆಸ್ ನ ಪರ್ಚೇಸ್ ಮಾಡೇ ಮಾಡ್ತಾರೆ. ಏನ್ ಮಾಡೋದಂತ ನಿಜವಾಗೂ ನನಗೆ ಗೊತ್ತಿಲ್ಲ. ಬಿಸ್ನೆಸ್ ಲಾಸ್ ಈ ಸರಿ ನನ್ಗೆ. ಸ್ಟಿಚಿಂಗ್ ತಗೊಂಡಿದ್ದೀನಲ್ಲ, ಅವ್ರಿಗೆ ಏನ್ ಹೇಳ್ಬೇಕನ್ನೋದು ನನಗೆ ಗೊತ್ತಾಗಲ್ಲ. ಯಾರ ಕೈಲೂ 2 days ಅಲ್ಲಿ ಮಿನಿಮಮ್ 15 ಬ್ಲೌಸ್ ಹೊಲಿಯಕ್ ಆಗಲ್ಲ. ಈಗ ಮಿನಿಮಮ್ 15 ಬ್ಲೌಸ್ ಇದೆ ಆಕ್ಚುಲಿ. ಆ 15 ಬ್ಲೌಸ್ ನಾನು ಯಾವಾಗ ಸ್ಟಿಚ್ ಮಾಡ್ಲಿ ಹೇಳಿ? ಏನ್ ಮಾಡ್ಬೇಕು ಹೇಳಿ? ನೀವೇ ಸಜೆಷನ್ ಕೊಡಿ. ಈ ರೀತಿ ನನ್ಗೆ ನಮ್ಮ ಅಕ್ಕನ ಮಗ, ನಮ್ ಸೊಸೆ 3 ಜನನು ಕನ್ಫ್ಯೂಷನ್ ಮಾಡಿದ್ದಾರೆ. ಸೊ ಈಗ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ನನಗೆ ಎಲ್ಲಾ ನಮ್ಮ ಮನೆಗಳವ್ರು ಮಾಡ್ಬಿಟ್ಟಿದ್ದಾರೆ. ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾರೆ. ಬೇಜಾರಂತಲ್ಲ, ನನ್ಗೂ ಇಲ್ಲಿ ಸಮಾಧಾನ ಇರಲ್ಲ. ಅವ್ರು 3 ತಿಂಗಳಿಂದನೂ ಜಾತ್ರೆ ಅಂತ ಹೇಳಿ ಡೇಟ್ ಕರೆಕ್ಟ್ ಆಗಿ ಹೇಳಿಲ್ಲ ನನ್ಗೆ. ಈ ರೀತಿ ಕನ್ಫ್ಯೂಷನ್ಸ್ ಆಗೋಗ್ಬಿಟ್ಟು ದೇವ್ರಣೆ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ರೂನು ನಮ್ ಕಸ್ಟಮರ್ಗಳಿಗೆ ನಾನು ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ಪ್ಲಾನು, ಈಗ ಒಂದ್ ಕಸ್ಟಮರ್ದು 7 ಬ್ಲೌಸ್ ಇದೆಯಲ್ಲ, ಅದ್ರಲ್ಲಿ 3 ಜನಕ್ಕೆ ಕೊಟ್ಟಿದ್ದಾರೆ 7 ಬ್ಲೌಸ್ ಅಲ್ಲಿ. ಹೆಂಗೆ ಅಂತಂದ್ರೆ, ಒಬ್ಬರದು 4, ಅವ್ರ ತಂಗಿದು 1 ಬ್ಲೌಸ್ ಕೊಟ್ಟಿದ್ದಾರೆ, ಅವ್ರ ಅಮ್ಮಂದು 1 ಬ್ಲೌಸ್ ಕೊಟ್ಟಿದ್ದಾರೆ. ಓಕೆನಾ? ಅದಕ್ಕೆ ನಾನ್ ಪ್ಲಾನ್ ಹೆಂಗ್ ಮಾಡ್ಕೊಂಡಿದೀನಿ ಅಂತಂದ್ರೆ, ಅವ್ರ ತಂಗಿದು ಒಂದು ಹೊಲ್ದ್ ಬಿಡೋಣ, ಒಂದೇ ಕೊಟ್ಟಿರೋದಲ್ವಾ,
ಸೊ ಅವ್ರ ಅಮ್ಮಂದು ಒಂದ್ ಕೊಟ್ಟಿದಾರಲ್ವಾ, ಅವ್ರ ಅಮ್ಮಂದು ಒಂದ್ ಸ್ಟಿಚ್ ಮಾಡಾಕ್ಬಿಡೋಣ. ಇನ್ನ ಈ ಹುಡುಗಿದ್ 4 ಇದೆಯಲ್ಲ, ಒಂದು ಹುಡುಗಿದು ಅವಳದು ಒಂದ್ ಕೊಟ್ಬಿಡೋಣ ಅನ್ನ ಪ್ಲಾನಿಂಗ್ ಮಾಡ್ಕೊಂಡಿದೀನಿ. ಸೊ ಅವಳು ಅಂತಂದೆ ಬೇಜಾರ್ ಮಾಡ್ಕೋಬೇಡಿ, ಸಾರಿ, ಅವ್ರದ್ದು ಒಂದ್ ಬ್ಲೌಸ್ ಕೊಟ್ಬಿಡ್ತೀನಿ. ಸೊ ಹಂಗಾಗಿ ಈ ರೀತಿ ಪ್ಲಾನ್ ಮಾಡ್ಕೊಂಡಿದೀನಿ. ಅಲ್ಲಿಗೆ ಅವ್ರದ್ದು 3 ಬ್ಲೌಸ್ ಸ್ಟಿಚ್ ಆಗುತ್ತಲ್ವಾ. ಸೊ ಇನ್ನ ಇನ್ನೊಬ್ಬ ಕಸ್ಟಮರ್ದು ಒಂದೇ 4 ಬ್ಲೌಸ್ ಇದೆ. ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅಲ್ಲಿಗೆ ಅವ್ರದ್ 3, ಇದು ಒಂದ್ 4 ಆಯ್ತಾ. 4 ಬ್ಲೌಸು, 2 ಫ್ರಾಕ್ 6 ಆಯ್ತು. ನಂದ್ 2 ಬ್ಲೌಸು, 8 ಬ್ಲೌಸ್ 2 ದಿನದಲ್ಲಿ ಸ್ಟಿಚ್ ಮಾಡ್ಬೇಕು ನಾನು. ನಿಜವಾಗೂ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೆಂದ್ರೆ ಕಸ್ಟಮರ್ ಬೇರೆ ಬರ್ತಾರೆ ನನಗೆ. ಆ ಕಸ್ಟಮರ್ನ ಹೇಗ್ ಮೇಂಟೆನೆನ್ಸ್ ಮಾಡ್ಬೇಕು, ಮತ್ತೆ ನನ್ ಬ್ಲೌಸ್ ಹೇಗ್ ಸ್ಟಿಚ್ ಮಾಡ್ಬೇಕೋ ಗೊತ್ತಿಲ್ಲ. ನಿದ್ದೆ ಕಟ್ಬೇಕಾಗುತ್ತೇನೋ. ಊರಿಗೆ ಬೇರೆ ಹೋಗ್ತಾ ಇದೀನಾ. ಆ ಊರಿಗೆ ಹೋದಾಗ ಅಲ್ಲಿ ಕೆಲ್ಸ, ಪಾಪ ಜನ ಬಂದಿರ್ತಾರ. ಅಲ್ಲಿ ಕೂಡ ಅಲ್ಲಿ ಎಲ್ಲ ಜಾತ್ರೆ ಅಂತಂದ್ರೆ ಗೊತ್ತಲ್ವಾ, ಕಡಿಯೋದು ಮಟನ್ ಊಟ ಇರುತ್ತೆ. ಅವರು 2-3 ಬೇಟೆಗಳೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಮುಂದೆ ಲಾಕ್ಸ್ ಎಲ್ಲ ನೋಡ್ಕೊಂಡು ಹೋಗಿ, ಎಲ್ಲಾ ಲಾಕ್ಸ್ ಶೇರ್ ಮಾಡ್ಕೊಳ್ತೀನಿ ನಮ್ ಫ್ಯಾಮಿಲಿದೆಲ್ಲ. ಅದನ್ನೆಲ್ಲ ಮಾಡ್ಬೇಕಲ್ವಾ ಕೆಲ್ಸ, ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಸೊ ಈ ರೀತಿ ಇದೆ ನಂದು ಇವತ್ತು. ನಾನು ಇನ್ನ ಬೆಳಗ್ಗೆ ಬೇಗ ಎದ್ದು ಒಂದ್ ಎಳ್ನೀರ್ ಕುಡ್ದಿದ್ದೀನಿ. ಈಗ 9 ಗಂಟೆ ಆಗಿದೆ. ಇನ್ನೇನು ಬೇಗ ಇದೇನ್ ಚಟ್ನಿ ರೆಡಿ ಆಯ್ತು. ಚೂರು ಕಾಯಿ ತುರ್ಕೊಂಡು ಇದನ್ನ ಮಿಕ್ಸಿಗೆ ಹಾಕೊಂಡು ಒಗ್ಗರಣೆ ಹಾಕಿದ್ರೆ ಮುಗ್ದೋಯ್ತು ಅಷ್ಟೇ. ಬೆಳ್ಳುಳ್ಳಿ ಸುಲ್ಕೋಬೇಕಿನ್ನ. ಸೊ ಈಗ ಹಿಂಗಿದೆ ನನ್ನ ಒಂದು ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಬ್ಲಾಗ್ ಹೋಗ್ತಾ ಇದೆ, ನೋಡ್ತಾ ಇರಿ ಆಯ್ತಾ. ಸೊ ಈ ರೀತಿ ಇದೆ ನಂದು ಒಂದು ಟೆನ್ಷನ್ ಇವತ್ತು. ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ನಿಜವಾಗೂ ತಲೆ ಕೆಟ್ಟೋಗ್ಬಿಟ್ಟಿದೆ ನನ್ಗೆ. ಈ ರೀತಿ ಸಿಚುವೇಶನ್ಸ್ ನೀವ್ ಬಂದ್ರೆ ಏನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನ್ಗಂತೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ, ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಆಗುನು ರಾತ್ರಿ ಹೋಗೋದ್ ಬೇಡ ಅಂತ ಡಿಸಿಷನ್ ತಗೊಂಡಿದ್ದೆ ನಾನು. ಹೋಗೋದ್ ಬೇಡ ಸುಮ್ನೆ ಅಂತ ಅನ್ಕೊಂಡೆ. ಸೊ ಆದ್ರೆ ಹೋಗಿಲ್ಲ ಅಂತಂದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಹಾಗಾಗಿ ಇನ್ನು ಹೋಗ್ಬೇಡ ಅಂತೇಳಿ ಅನ್ಕೊಂಡಿದೀನಿ. ನನ್ಗೇನು ಊಟದ್ದೆಲ್ಲ ಎಂತದಿದ್ರು ನಡೀತೈತೆ ರೀ. ಟೇಸ್ಟ್ ಇರ್ಬೇಕಷ್ಟೇನೇನೆ. ನೋಡಿ ಇವತ್ ಮೆಣಸಿನ್ಕಾಯಿ ಚಟ್ನಿ ರುಬ್ಕೋತಾ ಇದೀನಿ ನಾನು. ಟೇಸ್ಟ್ ಇದ್ರೆ ಸಾಕು ಅಷ್ಟೇ ನನ್ಗೆ. ಟೇಸ್ಟ್ ಒಂದ್ ಇದ್ಬಿಟ್ರೆ ತಿಂದ್ಬಿಡ್ತೀನಿ. ಒಟ್ಟಿ ಟೇಸ್ಟ್ ಇರ್ಬೇಕಷ್ಟೇ. ಟೇಸ್ಟ್ ಇಲ್ಲ ಅಂದ್ರೆ ಯಾರು ತಿನ್ನಕ್ಕಾಗುತ್ತೆ? ಹೆಂಗಂದ್ರೆ ಹಂಗೆ ಊಟ ಇದ್ರೆ ತಿನ್ನಕ್ಕಾಗುತ್ತಾ? ತಿನ್ನಕ್ಕಾಗಲ್ಲ ತಾನೆ. ಹಾಗಾಗಿ ಟೇಸ್ಟ್ ಇರ್ಬೇಕಷ್ಟೇ. ಸೊ ಈಗ ರುಬ್ಕೊಂಡು ಇದನ್ನ ಒಗ್ಗರಣೆ ಹಾಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಮತ್ತೆ ಖಾರ ಇಷ್ಟ ಪಡೋರು ಟ್ರೈ ಮಾಡಿ. ಕೆಲವರಿಗೆ ಖಾರ ಅಂದ್ರೆ ಇಷ್ಟ ಆಗಲ್ಲ. ನಮಗೆಲ್ಲ ಖಾರ ಅಂದ್ರೆ ತುಂಬಾನೇ ಇಷ್ಟ. ನಾನು ಖಾರ ತಿಂತೀನಿ. ಹಾಗಾಗಿ ಖಾರ ತಿನ್ಬೇಕನ್ನೋರು, ಖಾರ ಇಷ್ಟ ಪಡೋರು ಈ ರೀತಿ ಟ್ರೈ ಮಾಡ್ಕೊಳ್ಳಿ. ಖಾರ ತಿಂದಿಲ್ದವ್ರಿಗೆಲ್ಲ ತಿನ್ನಕ್ಕಾಗಲ್ಲ. ಇದು ಸಿಕ್ಕಾಪಟ್ಟೆ ಖಾರ ಆಗುತ್ತೆ. ಹಂಗಾಗಿ ಒಗ್ಗರಣೆ ಹಾಕೋಬೇಕು ರುಬ್ಕೊಂಡು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ ಚಟ್ನಿ. ಏಕೆಂದ್ರೆ ಬೆಲ್ಲ ಒಂದ್ ಕಡೆ ಒಣಮೆಣಸಿನ್ಕಾಯಿ, ಜೀರಿಗೆ ಇದೆಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಕಾಂಬಿನೇಷನ್. ಬೆಳ್ಳುಳ್ಳಿ ಮೇಯ್ನ್ ಆಗಿ, ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲ. ನಾನೀಗ ಹೋಗಿ ತರಕ್ಕೂ ಆಗಲ್ಲ, ನನ್ಗೆ ಅಷ್ಟು ಟೈಮ್ ಇಲ್ಲ. ಇರ್ಲಿ ಬಿಡು ಅಂತ ಅದೇ ರೀತಿನೇ ರುಬ್ಕೊಳ್ತಾ ಇದ್ದೀನಿ. ಸೊ ಒಂಚೂರು ಗೊಜ್ಜು ಕೂಡ ಇದೆ. ಮನೆ ಪುಳಿಯೋಗರೆ ಗೊಜ್ಜು ಮಾಡಿರೋ ಸ್ವಲ್ಪ ಉಳ್ದಿದೆ. ಹಿಂಗೆ ಮೇಂಟೆನೆನ್ಸ್ ಮಾಡ್ಕೊಂತೀನಿ. ಮುದ್ದೆ ಮಾಡ್ಬೇಕಂತ ಅನ್ಕೊಂಡೆ, ಮುದ್ದೆ ಆಗ್ಲಿಲ್ಲ ನನ್ಗೆ. ರೈಸ್ಗೆ ಇಟ್ಬಿಟ್ಟಿದೀನಿ. ರೈಸ್ ಆಲ್ರೆಡಿ ರೆಡಿ ಆಗಿದೆ. ಸೊ ಇನ್ನ ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರತ್ತೆ. ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತೀನಿ ಆಯ್ತಾ. ಸೊ ಇನ್ನ ಒಗ್ಗರಣೆ ಹಾಕೊಳ್ಳೋದಷ್ಟೇ, ಚಟ್ನಿಗೆ ಇನ್ನೇನು ಇಲ್ಲ. ಇನ್ನು ಒಗ್ಗರಣೆಗೆ ಹಾಕೊಳ್ಳೋದು ಇಷ್ಟೇ, ಇನ್ನೇನು ಜಾಸ್ತಿ ಹಾಕೊಳ್ಳಲ್ಲ ಇದಕ್ಕೆ. ಸಾಸಿವೆ ಒಂದ್ ಸ್ವಲ್ಪ ಚೆನ್ನಾಗಿ ಚಟಪಟ ಸಿಡಿಬೇಕು ಸಾಸಿವೆ ಹಾಕೊಂಡಾಗ, ಅವಾಗ ಚೆನ್ನಾಗಿರುತ್ತೆ. ನನ್ಗೆ ಯಾಕೋ ಎಣ್ಣೆ ಜಾಸ್ತಿ ಆಯ್ತೇನೋ ಅನ್ನಿಸ್ತಾ ಇದೆ ಇದು. ಯಾಕೆಂದ್ರೆ ಖಾರ ಸ್ವಲ್ಪನೇ ಇದೆ. ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತು, ಅದಕ್ಕೆ ವಾಪಸ್ ಹಾಕ್ಬಿಟ್ಟೆ ಒಂದ್ ಬಟ್ಲಿಗೆ. ಮತ್ತೆ ಈರುಳ್ಳಿ, ಈ ರೀತಿ ಈರುಳ್ಳಿ ಹಾಕೊಂಡು ಸಣ್ಣದಾಗಿ ಹಾಕ್ಬೇಕು. ಒಂದ್ ಸ್ವಲ್ಪ ಹಸಿ ಈರುಳ್ಳಿ ಇಷ್ಟ ನನ್ಗೆ. ಹಸಿ ಈರುಳ್ಳಿ ಇಟ್ಕೊಂಡಿದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ. ಬೆಳ್ಳುಳ್ಳಿ ಜೊಜ್ಜಿ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಅದ್ರಲ್ಲೂ ಚಟ್ನಿಗೆ ಹಾಕ್ತಿದ್ದೀನಲ್ವಾ, ಇನ್ನ ಸರಿ ಹೋಗುತ್ತೆ ಅದೇನೇನೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ ನೀವು ಕೂಡ. ಖಾರ ತಿನ್ನೋರಾದ್ರೆ ಟ್ರೈ ಮಾಡಿ ಅಷ್ಟೇ. ಖಾರ ತಿಂದಿಲ್ದವ್ರಿಗೆಲ್ಲ ಇದು ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ. ನೋಡಿ ಈ ರೀತಿ ಕೆಂಪ್ ಚಟ್ನಿ ಕೆಂಪ್ ಚಟ್ನಿ ಮತ್ತೆ ಊರ್ ಕಡೆ ಇದು ಬೆಲ್ಲ ಎಂತದಪ್ಪ, ಕೆಂಪ್ ಖಾರ ಅಂತಾನು ಹೇಳ್ತಾರೆ. ಈ ರೀತಿ ಎಲ್ಲ ಹೇಳ್ತಾರೆ ಇದನ್ನ. ಸೊ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರಪ್ಪ. ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಗೊಡ್ಗಾರ ಅಂತ ಕೂಡ ನಮ್ ಕಡೆ ಹೇಳ್ತಾರೆ. ನುಣ್ಣಗಾಗಿದೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಆಯ್ತಾ. ಒಗ್ಗರಣೆ ಹಾಕೋಬೇಕು ಒಟ್ಟಿಗೆ.
ನೋಡಿ ಒಗ್ಗರಣೆ ಹಾಕೊಂಡು ಅದಕ್ಕೆ ನೀರ್ ಜಾಸ್ತಿ ಹಾಕ್ಬಾರ್ದು. ನೀರ್ ಹಾಕಿದ್ರೆ ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಇದಕ್ಕೆ ಏನ್ ಗೊತ್ತಾ, ನೀರ್ ಸ್ವಲ್ಪ ಗಟ್ಟಿಗೆ ಹಾಕೊಂಡ್ ರುಬ್ಬಿ ನಾವ್ ಹಂಗೆ ಹಾಕ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ ಒಣಕೊಬ್ರಿ ಎಲ್ಲ ಹಾಕಿರ್ತೀವಲ್ಲ, ಬಹಳ ಚೆನ್ನಾಗಿರುತ್ತೆ. ಕೈಯಲ್ಲಿ ಅನ್ಕೋತಾ ಇದೀನಿ, ಕೈ ಏನಾದ್ರು ಮಕ್ಕ ಅನ್ಕೊಂಡ್ರೆ ಅಷ್ಟೇ ಕತೆ. ಇನ್ನ ಗೋವಿಂದ ಮಕ ಎಲ್ಲ ಉರ್ದ್ಬಿಡುತ್ತೆ. ಏನಾದ್ರು ಚಟ್ನಿ ಮಿಕ್ಸಿಗೆ ಹಾಕಿ ಈ ರೀತಿ ಕೈಯಲ್ಲಿ ಎತ್ತಾಕ್ಬಿಟ್ಟು ಮಕ ತೊಳೆದ್ಬಿಟ್ರಂತೂ ಕತೆ ಮುಗೀತು. ನೋಡ್ಕೊಂಡು ಹುಷಾರಾಗಿ ಮಾಡಿ ಆಯ್ತಾ. ಮರ್ತ್ಬಿಟ್ಟು ಮಕ ತೊಳ್ಕೊಳ್ಳೋದು ನಂದಂದ್ರೆ ಇನ್ನೇನ್ ಫ್ರೆಶ್ ಅಪ್ ಆಗಿದ್ದೀನಿ. ಆಲ್ರೆಡಿ ಸ್ನಾನ ಎಲ್ಲ ಮುಗ್ದಿದೆ, ಏನು ಟೆನ್ಷನ್ ಇಲ್ಲ. ಸ್ನಾನ ಮಾಡ್ದಲ್ಲೇನಾದ್ರು ಈ ಚಟ್ನಿ ಮಾಡಿ ನಾವು ಕೈ ಮುಟ್ಕೊಂಡ್ರಂತೂ ಅಷ್ಟೇ ಕತೆ. ನನ್ಗೆ ಅವಾಗಿಂದ ತೊಳೆದ್ಬಿಟ್ರೆ ಪಾತ್ರೆಗಳು ಕಮ್ಮಿ ಆಗ್ತಾವ ಅಂತೇಳಿ ಅವಾಗಿಂದ ಹಿಂಗ್ ಅಂದ್ಬಿಟ್ಟು ಇಡ್ತೀನಿ. ಆಮೇಲೆ ಬೇಕಾದ್ರೆ ಸೋಪ್ ಹಾಕಿ ತೊಳ್ಕೊಳ್ತೀನಿ. ಎಲ್ಲಾರ್ಗು ಹೆಣ್ಮಕ್ಳಿಗೆ ಬೇಜಾರಂದ್ರೆ ಪಾತ್ರೆ ತೊಳೆಯೋದೆ. ಅದೊಂದು ದೊಡ್ಡ ತಲೆನೋವು ಕೆಲ್ಸ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟ್ ಚೆನ್ನಾಗಾಗಿದೆ ಚಟ್ನಿ, ತುಂಬಾ ಚೆನ್ನಾಗಿರುತ್ತೆ, ನಿಜವಾಗೂ ಸಕ್ಕದಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನ್ ಮೊನ್ನೆನು ನಿಮ್ಗೆ ತೋರ್ಸಿದೀನಿ ಯಾವ ರೀತಿ ಮಾಡೋದಂತ. ನಾನು ಈ ತರ ಚಟ್ನಿನ ವಾರಕ್ಕೊಂದ್ಸರಿ ನಾನು ಮಾಡ್ಕೊಳ್ತೀನಪ್ಪ. ನನಗೆ ಬಾಯಿ ಕೆಟ್ಟೋಗಿರುತ್ತೆ ಒಂದೊಂದ್ಸರಿ, ಗೊತ್ತಿಲ್ಲ ಯಾಕೆ ಅಂತ ಇತ್ತೀಚೆಗೆ. ಹಾಗಾಗಿ ಈ ರೀತಿ ಚಟ್ನಿನ ಟ್ರೈ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟ್ ಚೆನ್ನಾಗಿದೆ, ಓಕೆನಾ? ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ಆಯ್ತಾ. ಶಾಪಿಗೆ ಹೊರಟೆ, ಬೇಗ ತಗೊಂಡಿದ್ದೀನಿ, ಚಟ್ನಿ ಮಾಡಿಟ್ಟಿದ್ದೀನಿ. ಸೊ ಇನ್ನ ಸ್ವಲ್ಪ ರೈಸು ಇದಾಗಿರ್ಲಿಲ್ಲ, ಇವಾಗ ಕೂಗ್ಸಿದೀನಿ ಕುಕ್ಕರಲ್ಲಿ. ಈಗ ಹೋಗಿ ಅಂಗಡಿನ ಓಪನ್ ಮಾಡ್ಬಿಟ್ಟು ಬರ್ತೀನಿ. ಬಂದ್ಬಿಟ್ಟು ಫಸ್ಟ್ ಲೈನಿಂಗ್ ತಂದ್ಕೋಬೇಕು 2 ಫ್ರಾಕಿಗೆ. ಆ ಲೈನಿಂಗ್ ತಂದ್ಕೊಬಿಟ್ಟು ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ಲಾಗ್ ಹಿಂಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ಎಲ್ಲಿ ಕೂಡ ಸ್ಕಿಪ್ ಮಾಡ್ದಲೆ ನೋಡಿ ಆಯ್ತಾ. ಸೊ ಅಂಗಡಿನೆಲ್ಲ ಓಪನ್ ಮಾಡಿ ಬಂದೆ, ಈಗ ಊಟ ಮಾಡ್ತಾ ಇದ್ದೀನಿ. ಊಟ ಮಾಡ್ಬಿಟ್ಟು ಹೋಗ್ತೀನಿ ಶಾಪಿಗೆ. ಆದಷ್ಟು ಟ್ರೈ ಮಾಡ್ತೀನಿ ಬ್ಲೌಸ್ ಹೊಲಿಯೋಕ್ಕೆ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ನಮ್ಮ ಕಸ್ಟಮರ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ನಿಜವಾಗೂ ನನಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿದೆ. ಸ್ಟಿಚ್ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಒಂದಿನ ಮನುಷ್ಯನಿಗೆ ಅರ್ಧ ಗಂಟೆ ರೆಸ್ಟ್ ಇಲ್ಲ ಅಂದರೆ ಹೇಗೆ ಹೇಳಿ? ಒಂದ್ಸರಿ ಯೋಚನೆ ಮಾಡಿ. ಗೊತ್ತಿಲ್ಲ ಏನು ಮಾಡ್ಬೇಕಂತ. ಯಾವುದೇ ಆಗಲಿ ದುಡಿಮೆ ಅಂತ ಬಂದಾಗ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ನಾನು ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ಇಲ್ಲಿ ಎಲ್ಲ ಮಾಡ್ಬೋದು ಹೇಳು ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ಟೆ. ಸೊ ಈಗ ನನಗೆ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ. ಈಗ ಒಂದು ಬಿಟ್ರೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಈಗ ಒಂದು ಬಿಡಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಯೂಟ್ಯೂಬ್ ಬಿಡೋಕ್ಕಾಗಲ್ಲ, ಯೂಟ್ಯೂಬ್ ಕೆಲಸ ಮಾಡಲೇಬೇಕು. ಯೂಟ್ಯೂಬ್ಗಿಂತ ಬಟ್ಟೆ ಶಾಪ್ ನಾನು ಮುಂಚೆ ಓಪನ್ ಮಾಡಿದ್ದು, ಅದನ್ನು ಬಿಡೋಕ್ಕಾಗಲ್ಲ. ಆಮೇಲೆ ಈಗ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಹಾಕ್ತಾ ಇದ್ದೀನಾ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸುಮಾರು ದಿನಗಳೇ ಆಗೋಯ್ತು. ಅದನ್ನ ಬಿಟ್ರೆ ನಮಗೆ ಕಸ್ಟಮರ್ಗಳೇ ಬರಲ್ಲ. ಏನಾಗ್ಬಿಟ್ಟಿದೆ ಅಂದರೆ, ನಾನು ಇನ್ಸ್ಟಾಗ್ರಾಮ್ಗೆ ಏನಾದರೂ ವಿಡಿಯೋ ಹಾಕಿಲ್ಲ, ಮತ್ತೆ ನಮ್ಮ ಸ್ಟೇಟಸ್ ನೋಡೋರಿಗೆಲ್ಲ ವಿಡಿಯೋ ಹಾಕಿಲ್ಲ ಅಂದರೆ ಕಸ್ಟಮರೇ ಬರಲ್ಲ ನನಗೆ. ಯಾಕೋ ಇವರು ವಿಡಿಯೋ ಹಾಕ್ತಿಲ್ಲ ಬಿಡಿ, ಇನ್ಮೇಲೆ ಹೊಸ ಐಟಮ್ ತಂದಿದ್ದಾರೋ ಇಲ್ಲೋ ಸುನೀತಾ ಅವರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಪರಿಸ್ಥಿತಿ, ಒದ್ದಾಡ್ತಾ ಇದ್ದೀನಿ. ಈ ಬಿಡ್ಬೇಕೋ ಬೇಡವೋ ಅಂತ ಹೇಳಿ. ಸೊ ಏನಂದ್ರೆ ವಯಸ್ಸಿದಂಗೆ ಕಷ್ಟಪಟ್ಟು ದುಡ್ಕೋಬೇಕನ್ನೋದಷ್ಟೇ ನನ್ನ ಆಸೆ. ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಬೇಜಾರಾಗ್ತಿದೆ ಮನ್ಸಿಗೆ. ಹಬ್ಬ ಅಂತ ಬಂದ್ರು 2 ದಿನ ಹೋಗಿ ಬರಕ್ಕಾಗಿಲ್ಲ ಅಂತ ಬೇಜಾರಾಗ್ತಿದೆ. ಪಾಪ ಅವರು ಸೋಮವಾರನೇ ಬಾ ಅಂತ ಕರೆದ್ರು. ಸೋಮವಾರ ಹೋದ್ರೆ ಎಲ್ಲಾರು ಬಂದಿರ್ತಾರಲ್ವಾ, ನಾನು ಹೋದ್ರೆ ಖುಷಿ ಆಗುತ್ತೆ ಅವ್ರಿಗೂ. ಹಂಗಾಗಿ ಏನ್ ಮಾಡೋದು, ಎಲ್ಲರಿಗೂ ನಿರಾಸೆ ಮಾಡ್ಬಿಟ್ಟಿದ್ದೀನಿ ಅಷ್ಟೆ. ತುಂಬಾ ಬೇಜಾರಾಗ್ತಿದೆ ಸ್ನೇಹಿತರೆ ಅಷ್ಟೆ. ನೋಡ್ತೀನಿ ಎಲ್ಲವರೆಗಾಗುತ್ತೋ ಅಲ್ಲಿವರೆಗೂ ಮಾಡ್ತೀನಿ. ಆಗಿಲ್ಲ ಅಂದ್ರೆ ಬಿಟ್ಕೊಡ್ತೀನಿ. ಯಾವ್ದಾದ್ರು ಕೆಲಸಗಳು ಆಗಲ್ಲ, ನಾನು ಆಗಲ್ಲ ಅಂತಾನೆ 1 ವರ್ಷ ಬಟ್ಟೆ ಹೊಲಿಯೋದು ಬಿಟ್ಟಿದ್ದೆ. ಕಸ್ಟಮರ್ ತುಂಬಾ ರಿಕ್ವೆಸ್ಟ್ ಮಾಡಿ ಹೇಳ್ಕೊಂಡ್ರು ಹೊಲ್ಕೊಡಿ ಅಂತ, ಅದಕ್ಕೋಸ್ಕರ ಸ್ಟಿಚ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನೋಡೋದು ನೋಡಿ ಎಂತೆಂಥ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇದೆ ನಮ್ಮ ಶಾಪಲ್ಲಿ. ಸೊ ಇಷ್ಟೊಂದೆಲ್ಲ ಐಟಮ್ಸ್ ಹಾಕಿ ನಾನು ಊರಿಗೆ ಹೋಗ್ಬೇಕು ಅಂತಂದ್ರೆ ತುಂಬಾನೇ ಬೇಜಾರಾಗ್ತಿದೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನಾನು ಅಂಗಡಿ ಅಂತ ಅನ್ಕೊಂಡ್ರೆ ನನ್ನ ಸಂಬಂಧಗಳನ್ನ ಕಳ್ಕೊಬೇಕಾಗುತ್ತೆ. ಅದೊಂದು ರೀಸನ್ಗೆ ನಿಜವಾಗೂ ನಾನು ಏನು ಮಾಡೋಕ್ಕಾಗಲ್ಲ, ನಮ್ಮ ಕಸ್ಟಮರ್ಗಳಿಗೆಲ್ಲ ನಿರಾಸೆ ಮಾಡ್ತಾ ಇದ್ದೀನಿ.
ಅದಕ್ಕೆ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೇಡ, 2 ದಿನ ಇರಲ್ಲ ಹಬ್ಬಕ್ಕೆ, ಯಾರು ಕಸ್ಟಮರ್ ಅಂಗಡಿ ಹತ್ರ ಬಂದು ವಾಪಸ್ ಹೋಗೋದ್ ಬೇಡ, ಹಾಗಾಗಿ ಹೇಳ್ಬಿಡೋಣ ಅಂತ ಅನ್ಕೊಂಡಿದೀನಿ. ಸೊ ತುಂಬಾನೇ ಬೇಜಾರಾಗ್ತಿದೆ ಸ್ನೇಹಿತರೆ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಿ ಎಷ್ಟೊಂದು ಐಟಮ್ಸ್ ಇದೆ, ಎಲ್ಲೂ ಗ್ಯಾಪೇ ಇಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಇನ್ನ ಒಂದಾಗ್ತಲ್ ಒಂದು ಹಬ್ಬಗಳು ಬರ್ತಲೇ ಇರುತ್ತಲ್ವಾ. ಸೊ ಹಾಗಾಗಿ ತುಂಬಾ ಐಟಮ್ಗಳನ್ನ ತಂದಾಕೊಂಡಿದ್ದೆ ಮಾರ್ಬೇಕು ಅಂತ. ಏನ್ ಮಾಡೋದು, ತುಂಬಾ ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡ್ದೇ ನಂದು. ಸೊ ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿರ್ತೀನಲ್ವಾ, ನೀವು ಡೈಲಿ ನೋಡ್ತೀರಾ ಅಂತ ಅನ್ಕೊಂಡಿದೀರಾ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಈ ರೀತಿ ಆಗೋಗಿದೆ ನಮ್ದು ಇವತ್ತು ಕತೆ. ನೋಡಿ ಸೀರೆಗಳು, ಅದು ಎಲ್ಲ ಚೆನ್ನಾಗಿರೋ ಸ್ಯಾರೀಸ್, ಏನ್ ಟ್ರೆಂಡಿಂಗ್ ಇದೆಯೋ ಅದೇ ಸ್ಯಾರೀಸೇ ಇದೆ.